Hello friends, once again welcome back to my channel. Today I am going to solve the figure it out from the 7th standard Ganita Prakasha, chapter number 2nd, Arithmetic Expression, page number 42. ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಿಂದಿನ ಎಲ್ಲ ವೀಡಿಯೋಸ್ಗಳು ನನ್ನ ಒಂದು ಚಾನಲ್ನ ಪ್ಲೇಲಿಸ್ಟಲ್ಲಿರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಿಗರ್ ಇಟ್ ಔಟ್. ಓಕೆ, ಫಿಗರ್ ಇಟ್ ಔಟಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನ್ ಅಂತ ಅಂದರೆ, ರೀಡ್ ದ ಸಿಚುವೇಶನ್ ಗಿವನ್ ಬಿಲೋ, ರೈಟ್ ದ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ ಫಾರ್ ದ ಈಚ್ ಫಾಲೋವಿಂಗ್. ಸಿಚುವೇಶನನ್ನು ಓದಬೇಕಂತೆ, ಸೂಕ್ತವಾದ ಉಕ್ತಿಯನ್ನು ಬರಿಬೇಕಂತೆ, ಅದಕ್ಕೆ ಬೆಲೆಯನ್ನು ಕಂಡುಹಿಡಬೇಕಂತೆ. The district market in the Begur operates on all 7 days of a week. Rahim supplies 9 kg of the mangoes each day from his orchard and Sham supplies 11 kg of the mangoes each day from his orchard to his market. ಒಂದು ಬೇಗೂರಿನ ಜಿಲ್ಲಾ ಮಾರ್ಕೆಟಲ್ಲಿ ವಾರದ ಎಲ್ಲ 7 ದಿನಗಳಲ್ಲೂ ಕಾರ್ಯನಿರ್ವಹಿಸಿದಂತೆ. ರಹೀಮ್ ತನ್ನ ತೋಟದಿಂದ ಪ್ರತಿದಿನ 9 kg ಮಾವಿನ ಹಣ್ಣನ್ನು ಕೊಡ್ತಾನಂತೆ. ಶ್ಯಾಮ್ ತನ್ನ ತೋಟದಿಂದ ಪ್ರತಿದಿನ 11 kg ಮಾವಿನ ಹಣ್ಣನ್ನು ಅಲ್ಲಿಗೆ ಸಾಗಿಸ್ತಾನಂತೆ. Then find the amount of the mangoes supplied by them in a week to the local district market. ಹಾಗಾದರೆ ಆ ಒಂದು ಲೋಕಲಲ್ಲಿ ಡಿಸ್ಟ್ರಿಕ್ಟ್ ಮಾರ್ಕೆಟ್ ಇರುತ್ತಲ್ಲ, ಜಿಲ್ಲಾ ಮಾರ್ಕೆಟ್, ವಾರದಲ್ಲಿ ಅವರು ಪೂರೈಸಿದ ಮಾವಿನ ಹಣ್ಣಿನ ಪ್ರಮಾಣವನ್ನು ಬರೆಯಿರಿ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಸೊ ಐ ಹ್ಯಾವ್ ಆಲ್ರೆಡಿ ಗಿವನ್ ಹಿಯರ್, ನಾನು ಬರೆದು ಬಿಟ್ಟಿದ್ದೇನೆ. ಎಕ್ಸ್ಪ್ರೆಷನ್ ಏನಪ್ಪ ಅಂತಂದರೆ 9 × 7. 9 ಯಾರು? ರಹೀಮ್, 7 ದಿನಗಳು. ಸೊ ಅದೇ ಶ್ಯಾಮ್ 11 kg ಕೊಡ್ತಾನೆ 7 ದಿನಕ್ಕೆ. ಸೊ 7 ಅನ್ನೋದನ್ನು ಕಾಮನ್ ಅನ್ನಿ ತೆಗೆದುಬಿಟ್ಟು 9 + 11 ಯಾವ ರೀತಿಯ ಕಾಮನ್ ತೆಗೆದಿದ್ದು, ಕಾಮನ್ ಬಿಡಿಸಿರೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ಚಾಪ್ಟ್ರಲ್ಲಿ ನಾವು ಕಲ್ತ್ಕೊಂಬಂದಿದ್ವಿ. ಸೊ ವ್ಯಾಲ್ಯೂ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ 7 × 9 + 11 is 20, 7 2s are 14, 0ಗೆ 0, 140 kg ಟೋಟಲ್. ಓಕೆ, ನೆಕ್ಸ್ಟ್ ಕ್ವಶನ್. ಬೀನು ಅರ್ನ್ಸ್ 20,000 ಪರ್ ಮಂತ್. ಬೀನು ತಿಂಗಳಿಗೆ 20,000 ದುಡಿತಾಳಂತೆ. ಶಿ ಸ್ಪೆಂಡ್ಸ್ 5,000 ಆನ್ ದ ರೆಂಟ್. ಅವಳು 5,000 ರೂಪಾಯಿ ಬಾಡಿಗೆಗೆ ಕೊಡ್ತಾಳಂತೆ. 5,000 ಆನ್ ದ ಫುಡ್, ಆಹಾರಕ್ಕೆ 5,000 ರೂಪಾಯಿ ಕೊಡ್ತಾಳಂತೆ. ಆ್ಯಂಡ್ 2,000 ಆನ್ ಅದರ್ ಎಕ್ಸ್ಪೆನ್ಸಸ್ ಎವ್ರಿ ಮಂತ್. ಇನ್ನು ಇತರೆ ಖರ್ಚುಗಳಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಖರ್ಚು ಮಾಡ್ತಾಳಂತೆ. ವಾಟ್ ಈಸ್ ದ ಅಮೌಂಟ್ ಆಫ್ ಬೀನು ವಿಲ್ ಸೇವ್ ಬೈ ದ ಎಂಡ್ ಆಫ್ ದ ಇಯರ್? ತಿಂಗಳಿಗಿಷ್ಟೆಲ್ಲ ಮಾಡಿದ್ರೆ ಅವಳು ವರ್ಷಕ್ಕೆ ಎಷ್ಟು ದುಡ್ಡನ್ನು ಉಳಿಸ್ತಾಳೆ? ವರ್ಷಕ್ಕೆ ದುಡ್ಡು ಉಳಿಸ್ತಾಳೆ ಅಂತಂದರೆ ಫಸ್ಟ್ ತಿಂಗಳಿಗೆ ಎಷ್ಟು ಉಳಿಸ್ತಾಳೆ ಅಂತ ನೋಡಬೇಕು, ಎಷ್ಟು ಖರ್ಚು ಮಾಡ್ತಾಳೆ ಅಂತ ಹೇಳಿಬಿಟ್ಟು ಫಸ್ಟ್ ನೋಡಬೇಕು. ಅವಳು 20,000 ದುಡಿತಾಳೆ, ಫಸ್ಟು ಖರ್ಚು ಎಷ್ಟು ಮಾಡ್ತಾಳೆ ಅಂತ ನೋಡಿದ್ರೆ ಆಮೇಲೆ ಅವಳು ಎಷ್ಟು ಉಳಿಸ್ತಾಳೆ ಅಂತ ಹೇಳಿಬಿಟ್ಟು ತಿಂಗಳಿಗೆ ಎಷ್ಟು ಉಳಿಸ್ತಾಳೆ ಅಂತ ನೋಡಬಹುದು. ಓಕೆ, ಫೈನ್. ಸೊ ಬನ್ನಿ ನೋಡೋಣ ಹೇಗೆ ಅಂತ ಅಂದರೆ, ಎಕ್ಸ್ಪ್ರೆಷನ್ 20,000 ಮೈನಸ್ ಇದು ಖರ್ಚು ಸ್ಪೆಂಡ್ 5,000 ರೆಂಟಿಗೆ, 5,000 ಫುಡ್ಡಿಗೆ, 2,000 ಅದರ್ ಎಕ್ಸ್ಪೆನ್ಸಸ್ಗೆ. ಸೊ ಇದೆಷ್ಟಾಯಿತು? 20,000 ಮೈನಸ್ 20,000 ಮೈನಸ್ 12,000. ಓಕೆ, ಇದು ಆ್ಯಕ್ಚುಲಿ ಮೈನಸ್ ಸಿಂಬಲ್, ಇದು ಡಿವಿಷನ್ ಅಲ್ಲ. ಮೈನಸ್ 12,000. 20,000 and 12,000 ತೊಗೊಂಡು 8,000. ಹಾಗಾದರೆ ಸೇವಿಂಗ್ಸ್ ಪರ್ ಮಂತ್ ಎಷ್ಟು ಅವಳದು? 8,000 rupees. ಓಕೆ, ಸೊ ಒಂದು ತಿಂಗಳಿಗೆ 8,000 ಆದರೆ ವರ್ಷದಲ್ಲಿ ಎಷ್ಟು ಅವಳು ಉಳಿಸ್ತಾಳೆ ಅಂದರೆ 8,000 × 12,000, ದಟ್ ಈಸ್ 96,000. ಹರ್ ಸೇವಿಂಗ್ ಇಸ್ 96,000. 96,000 ಅವಳು ವರ್ಷಕ್ಕೆ ಉಳಿಸಬಹುದು. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್. ಡ್ಯೂರಿಂಗ್ ದ ಡೇ ಟೈಮ್ ಅ ಸ್ನೇಲ್ ಕ್ಲೈಮ್ಸ್ 3 centimeter ಅಪ್ ಅ ಪೋಸ್ಟ್. ಓಕೆ, ಒಂದು ಬಸವನ ಹುಳು ಕಂಬದ ಮೇಲೆ 3 centimeter ಏರತ್ತಂತೆ ಡೇ ಟೈಮಲ್ಲಿ. ಡ್ಯೂರಿಂಗ್ ದ ನೈಟ್ ವೈಲ್ ಅಸ್ಲೀಪ್, ಅವ್ನು ಮಲ್ಕೊಂಡಾಗ ಆಕ್ಸಿಡೆಂಟ್ಲಿ ಸ್ಲಿಪ್ ಡೌನ್ ಬೈ 2 centimeter. ಸೊ ಅವನು 3 centimeter ಏರಿರ್ತಾನಲ್ವಾ, ನಿದ್ದೆ ಮಾಡ್ತಾ ಇರುವಾಗ ಆಕಸ್ಮಿಕವಾಗಿ 2 centimeter ಕೆಳಗೆ ಜಾರು ಬಿಡತ್ತಂತೆ. ನಾವು ನೋಡಿದ್ದೀವಿ ಬಸವನ ಹುಳು ಸ್ವಲ್ಪ ಜಾರುವಿಕೆಯ ಮೈಯನ್ನು ಹೊಂದಿರುತ್ತಲ್ವ, ಜಾರು ಬಿಡುತ್ತೆ. ಅದಾದಮೇಲೆ ನೆಕ್ಸ್ಟು, ದ ಪೋಸ್ಟ್ ಈಸ್ 10 centimeter ಹೈ. ಆ ಕಂಬ 10 centimeter ಎತ್ತರ ಇದೆಯಂತೆ. ಆ್ಯಂಡ್ ಎ ಡಿಲೀಷಿಯಸ್ ಟ್ರೀಟ್ ಈಸ್ ಆನ್ ಇಟ್ಸ್ ಟಾಪ್. ಆ 10 centimeter ಆ ಕಂಬದ ಮೇಲ್ಗಡೆ ಒಂದು ಡಿಲೀಷಿಯಸ್ ಏನೋ ಒಂದು ಟ್ರೀಟನ್ನು ಇಟ್ಟಿದ್ದಾರಂತೆ. ಅದನ್ನು ತಿನ್ನಕ್ಕೆ ಹೋಗ್ತಾ ಇರೋದು ಟಾಪ್ ಮೇಲೆ. ಇನ್ ಹೌ ಮೆನಿ ಡೇಸ್ ವಿಲ್ ದ ಸ್ನೇಲ್ ಗೆಟ್ ದ ಟ್ರೀಟ್? ಹಾಗಾದರೆ ಎಷ್ಟು ದಿನಕ್ಕೆ ಆ ಸ್ನೇಲು ಆ ಹತ್ತಿಬಿಟ್ಟು ಆ ಗಂಬನ ಮೇಲೆ ಟಾಪಿಗೆ ರೀಚ್ ಆಗುತ್ತೆ? ಟಾಪ್ ಇರೋದು 10 centimeter. ಟಾಪ್ ಎಷ್ಟಿದೆ? 10 centimeter ಇದೆ. ಓಕೆ, ಫೈನ್. ಈ ಚಿತ್ರದ ಮೂಲಕ ನಾನು ಹೇಳಿದ್ದೀನಿ ಮೇಲೆ. ಸೊ ಈಗ ಒಂದು ಪಾಯಿಂಟ್ ಹೇಳ್ತೀನಿ. 3 centimeter ಹತ್ತತ್ತಂತೆ. ವಾಪಸ್ ಮತ್ತೆ ರಾತ್ರಿ ಆದ ತಕ್ಷಣ ಆ ನಿದ್ದೆಯಲ್ಲಿ 2 centimeter ಡೌನ್ ಇಳಿತಾನಂತೆ. ಮತ್ತೆ ಹೋದವನು ಮತ್ತಿಲ್ಲಿಗೆ ಬಂದ, ಮತ್ತೆ 3 centimeter ಹತ್ತದ, ಮತ್ತೆ 2 centimeter ಡೌನ್ ಹೋದ, ಮತ್ತಿಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ 3 centimeter ಹತ್ತದ, ಮತ್ತೆ 2 centimeter ಡೌನ್ ಆಗ್ತಾನೆ, ಮತ್ತೆ 3 centimeter ಹತ್ತದ, ಮತ್ತೆ 2 centimeter. ಬರೀ ಹತ್ಕೊಂಡೇ ಇರ್ತಿದ್ರೆ ಭಾಳ ಬೇಗ ರೀಚ್ ಆಗ್ತಿದ್ದ.
ಇದು ರಾತ್ರಿ ಹೊತ್ತು 2 ಸೆಂಟಿಮೀಟರ್ ಡೌನ್ ಜಾರ್ತಾ ಇದ್ದಾನಲ್ಲ, ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಬರಿಬೇಕಾಗತ್ತೆ. ಎಂಡ್ ಆಫ್ ದ ಡೇ 1 = 3 - 2 = 1 ಸೆಂಟಿಮೀಟರ್ ಅಲ್ವಾ. ಫಸ್ಟ್ ದಿನ ಏನಾಯ್ತಪ್ಪ, 3 ಸೆಂಟಿಮೀಟರ್ ಹತ್ತು ಬಿಡಿದಾನೆ. ಅದಾದಮೇಲೆ ನೆಕ್ಸ್ಟು ಇಲ್ಲೇ ಚಿತ್ರ ತೋರಿಸ್ತಾ ಇದ್ದೀನಿ, 3 ಸೆಂಟಿಮೀಟರ್ ಹತ್ತು ಬಿಟ್ಟಿದ್ದಾನೆ, 2 ಸೆಂಟಿಮೀಟರ್ ಇಳಿದು ಬಿಟ್ಟಿದ್ದಾನೆ, 1 ಸೆಂಟಿಮೀಟರ್ ಆಯಿತು. ಹಾಗಾದರೆ ಎಂಡ್ ಆಫ್ ದ ಡೇ 2, ಎರಡನೇ ದಿನಕ್ಕೆ ಫುಲ್ಲು ಲಾಸ್ಟಿಗೆ 3 ಸೆಂಟಿಮೀಟರು, ಎಲ್ಲಿಗೆ ಬಂದಿದ್ದಾನೆ ಅವನು, 3 ಸೆಂಟಿಮೀಟರ್ ಮತ್ತೆ ಹತ್ತಿದ್ದಾನೆ, ಪ್ಲಸ್ ಹಿಂದಿನ ದಿನದ 1 ಸೆಂಟಿಮೀಟರ್ ಹಾಕಿ 4 ಸೆಂಟಿಮೀಟರ್, ಅದಕ್ಕೆ ಮತ್ತೆ ರಾತ್ರಿ 2 ಸೆಂಟಿಮೀಟರ್ ಜಾರ್ಬಿಟ್ಟ, 2 ಸೆಂಟಿಮೀಟರಿಗೆ ಬಂದ. ಅದನ್ನು ಕೌಂಟ್ ಮಾಡಬೇಕು. ಎಂಡ್ ಆಫ್ ದ ಡೇ 3 ಅಂತ ಹೇಳಿ ಈ 2 ಸೆಂಟಿಮೀಟರ್ ಜೊತೆಗೆ 3 ಸೆಂಟಿಮೀಟರ್ ಹಾಕಿ ಕೂಡಿಸ್ಬೇಕು, ಮತ್ತೆ ಡೌನ್ ಇಳಿಬೇಕು. 3 ಸೆಂಟಿಮೀಟರ್ ಆಯಿತು. ಮತ್ತೆ 3 ಸೆಂಟಿಮೀಟರ್, ಈ 3 ಸೆಂಟಿಮೀಟರಿಗೆ ಮತ್ತೆ 3 ಸೆಂಟಿಮೀಟರ್ ಹತ್ತದ, ಮತ್ತು 6 ಸೆಂಟಿಮೀಟರ್ ಹೋಗಿದ್ದ ಪಾಪ, ಮತ್ತೆ ರಾತ್ರಿ 2 ಸೆಂಟಿಮೀಟರ್ ಡೌನ್ ಇಳಿದ್ಬಿಟ್ಟ, 4 ಸೆಂಟಿಮೀಟರಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಮತ್ತೆ ಬೆಳಿಗ್ಗೆ ನೋಡ್ತಾನೆ 4 ಇದೀನಲ್ಲ ಅಂತ ಹೇಳಿ ಮತ್ತೆ 3 ಸೆಂಟಿಮೀಟರ್ ಹೋಗ್ತಾನೆ. ಅದೇ ಮಾಡ್ತಾ ಪ್ರೊಸೆಸ್ಸು. ನೆಕ್ಸ್ಟು ಎಂಡ್ ಆಫ್ ದ ಡೇ 8ಗೆ 7 + 3 ಮಾಡ್ತಾನೆ, 10 ಸೆಂಟಿಮೀಟರ್ ರೀಚ್ ಆಗ್ತಾನೆ. 8ನೇ ದಿನಕ್ಕೆ ಅವನು ರೀಚ್ ಆಗಿಬಿಡ್ತಾನೆ. ಮತ್ತೆ ಅವನು ರಾತ್ರಿ ಅಲ್ಲಿ ಮಲಗೋ ಅವಶ್ಯಕತೆ ಇಲ್ಲ, ಕಾಯಬೇಕಾಗೋ ಅವಶ್ಯಕತೆ ಇಲ್ಲ, ಅವನಿಗೆ ಟ್ರೀಟ್ ಸಿಕ್ಬಿಡುತ್ತೆ, ಅವನು ತೊಗೊಂಡ್ಬಿಡ್ತಾನೆ. ಸೊ 10 ಸೆಂಟಿಮೀಟರ್ ಬಂದಾಗ ರೀಚ್ ಅಟ್ ದ ಟಾಪ್, ಇಟ್ ವಿಲ್ ಗೆಟ್ ದ ಟ್ರೀಟ್ ಆನ್ 8th ಡೇ. ವಿಚ್ ಡೇ? ಆನ್ 8th ಡೇ. ಸೊ ಯಾಕೆ ಮತ್ತೆ 2 ಮೈನಸ್ ಮಾಡಲಿಲ್ಲ ಅಂತ ಹೇಳಿ ಗೊತ್ತಾಯ್ತಲ್ವ ನಿಮಗೆ? ಯಾಕೆ ಅಂತಂದರೆ 10 ಸೆಂಟಿಮೀಟರ್ ಟಾಪಿಗೆ ರೀಚ್ ಆಗಿಬಿಡ್ತಾನೆ, ಅವ್ನು ಡೇಯಲ್ಲೇ ರೀಚ್ ಆಗಿದ್ದಾನೆ, ಮತ್ತೆ ಯಾಕೆ ಮಲಗಕ್ಕೆ ಹೋಗ್ತಾನೆ ಅಲ್ವಾ? ಸೊ ಡೇಯಲ್ಲಿ ರೀಚ್ ಆದ ತಕ್ಷಣ ಅದನ್ನು ತಿಂದುಬಿಡ್ತಾನೆ ಅವನು. ಅದಾದಮೇಲೆ ಎಷ್ಟಾದರೂ ಕೆಳಗಡೆ ಇಳಿಲಿ ಅವನು ತಿಂದುಬಿಟ್ಟಿದ್ದಾನಲ್ವ. ಸೊ 8th ಡೇ. ನೆಕ್ಸ್ಟ್, ಮೆಲ್ವಿನ್ ರೀಡ್ಸ್ ಅ 2-page ಸ್ಟೋರಿ ಎವ್ರಿ ಡೇ. ಓಕೆ, ಮೆಲ್ವಿನು ಎರಡು ಪುಟಗಳಿರುವ ಕಥೆಯನ್ನು ಓದ್ತಾನಂತೆ. ನೆಕ್ಸ್ಟ್, ಎವ್ರಿ ಡೇ ಎಕ್ಸೆಪ್ಟ್ ಆನ್ ಟ್ಯೂಸ್ಡೇ ಆ್ಯಂಡ್ ಸ್ಯಾಟರ್ಡೇ. ಟ್ಯೂಸ್ಡೇ ಅಂತಂದರೆ ಮಂಗಳವಾರ ಮತ್ತು ಶನಿವಾರದ ದಿನ ಓದಲ್ಲ ಅಂತ. ಹೌ ಮೆನಿ ಸ್ಟೋರೀಸ್ ವುಡ್ ಹಿ ಕಂಪ್ಲೀಟ್ ರೀಡಿಂಗ್ ಇನ್ 8 ವೀಕ್ಸ್? ಹಾಗಾದರೆ 8 ವಾರಗಳಲ್ಲಿ ಎಷ್ಟು ಕಥೆಗಳನ್ನು ಓದ್ತಾನೆ? ಮುಂದಿನ ಯಾವ ಉಕ್ತಿಗಳು ಇದಕ್ಕೆ ಸರಿಯಾಗಿದೆ ಅಂತ ಹೇಳೋಣ. ವಿಚ್ ಆಫ್ ದ ಎಕ್ಸ್ಪ್ರೆಷನ್ಸ್ ಯಾವುದು ಸರಿಯಾಗಿದೆ ಅಂತ ನೋಡಬೇಕಂತೆ. ಇಲ್ಲೇ ನೀವು ನೋಡ್ಬೋದು 5 × 2 × 8 ಕರೆಕ್ಟ್ ಇದೆಯಾ? ಇಲ್ಲ, 5 ಡೇಸಲ್ಲಿ ಅಷ್ಟೇ ಅವನು 5 ಇದು ಮಾಡಿರೋದಷ್ಟೇ ಅವನು. ಸೊ ಇಲ್ಲೇನಾಗುತ್ತಪ್ಪ ಅಂತಂದರೆ ಆ್ಯಕ್ಚುಲಿ 5 × 8 ಆಗಬೇಕಷ್ಟೆ. ಆ್ಯಕ್ಚುಲಿ ಇಲ್ಲಿ ಸ್ಟೋರಿಯನ್ನು ನೋಡಿದ್ರೆ ವಾರದಲ್ಲಿ 5 ದಿನ 8 ಒಂದು ನಿಮಿಷ, ಓಕೆ, ಫೈನಲಿ ಕರೆಕ್ಟಾಗಿ ಒಂದು ವರ್ಡ್ ಕೇಳಿ. 2-page ಸ್ಟೋರಿ ಅಂತಂದರೆ ಒಂದು ಸ್ಟೋರಿಯಲ್ಲಿ 2 ಪೇಜ್ಗಳಿದೆ ಅಂತ ಅಂದರೆ ಒಂದು ಕಥೆಯನ್ನು ಅವಳು ದಿನ ಒಂದು ಓದ್ತಾಳೆ. ಓಕೆ, ನೆಕ್ಸ್ಟು ಟ್ಯೂಸ್ಡೇ ಮತ್ತು ಸ್ಯಾಟರ್ಡೆ ಕಳೆಯಲ್ಲ. ಸೊ ವಾರದಲ್ಲಿ 5 ದಿನ. ಸೊ ಎಷ್ಟು? ಹೌ ಮೆನಿ ಸ್ಟೋರೀಸ್ ವುಡ್ ಹಿ ಕಂಪ್ಲೀಟ್ ರೀಡಿಂಗ್ ಇನ್ ದ 8 ವೀಕ್ಸ್? 8 ವೀಕ್ಸಲ್ಲಿ ಎಷ್ಟು? 5 × 8 = 40 ಸ್ಟೋರೀಸನ್ನು ಇದು ಮಾಡ್ತಾಳೆ. ಇಲ್ಲಿ 2-page ಸ್ಟೋರಿ ಅಂದ ತಕ್ಷಣ ನೀವು 5 × 2 ಅಂತ ಹೇಳಿಬಿಟ್ಟು ಅಂದ್ಕೊಂಡ್ಬೇಡಿ ಮಕ್ಕಳ. 2-page ಸ್ಟೋರಿ ಅಂತಂದರೆ ಒಂದು ಸ್ಟೋರಿಯಲ್ಲಿ 2 ಪೇಜ್ಗಳಿದ್ದಾವೆ. ಓಕೆ, 2 ಪೇಜ್ಗಳಿರುವ, ಕರೆಕ್ಟಾಗಿ ನೋಡಿ, ಪ್ರತಿದಿನ 2 ಪುಟಗಳಿರುವ ಕಥೆಯನ್ನು ಓದುತ್ತಾಳೆ. 2 ಪುಟಗಳಿರುವ ಕಥೆ, 2 ಪುಟ ಕಥೆ ಅಲ್ಲ, 2 ಪುಟಗಳಿರುವ ಕಥೆ. ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಓಕೆ, ಸೊ ಬನ್ನಿ ನೋಡೋಣ. ಇದು 5 × 2 ಎಷ್ಟಾಯಿತು? 5 × 2 10, 10 80 ಆಯಿತು. ಸೊ ಇದು ಬರಲ್ಲ, ಈ ಎಕ್ಸ್ಪ್ರೆಷನ್ಸ್ ನಮಗೆ 40 ಬರಬೇಕು. 7 - 2 = 5, 5 × 8 = 40. ಸೊ ಇದು ಆಯಿತು. ನೆಕ್ಸ್ಟ್ 8 × 7 = 56 ಬರಲ್ಲ. 7 × 7 = 14, 14 × 8 = 112 ಬರಲ್ಲ. 7 × 5 = 7, 5 5 35ರಲ್ಲಿ 2 ಹೋದರೆ 33, ಇದು ಬರಲ್ಲ. 7 + 2 = 9, 9 × 8 = 72 ಬರಲ್ಲ. 7 × 8 = 56, -2 × 8 = 16, 56 - 16 = 40. ಓಕೆ, ಇದು ಬರುತ್ತೆ. ಬಿ ಆ್ಯಂಡ್ ಜಿ, ಇದನ್ನು ಲಾಸ್ಟ್ ಒಂದು ನೋಡ್ಕೊಳ್ಳೋಣ. 7 - 5 = 2, 2 × 8 = 16. ಸೊ ಈ 2 ಎಕ್ಸ್ಪ್ರೆಷನ್ಸ್ ಈ ಒಂದು ಕತೆಗೆ ಬರುತ್ತೆ. ನೆಕ್ಸ್ಟ್, ಫೈಂಡ್ ದ ಡಿಫ್ರೆಂಟ್ ವೇಸ್ ಆಫ್ ಇವ್ಯಾಲ್ಯುಯೇಟಿಂಗ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ಸ್. ಓಕೆ, ಲಾಸ್ಟ್ ಕ್ವಶನ್ ನಂಬರ್ 2ಗೆ ಆನ್ಸರ್ ಈ ರೀತಿಯಾಗಿ ಬರಿಬೋದು. ರೀಡಿಂಗ್ ಡೇಸ್ ಪರ್ ವೀಕ್, ನಿಮ್ಮ ನೋಟ್ಸ್ಗೆ 5, ಪೇಜ್ ಪರ್ ವೀಕ್ 5 × 2, ಅಥವಾ ಸ್ಟೋರಿ ಪರ್ ವೀಕ್. ಓಕೆ, 10 ಸ್ಟೋರೀಸ್ ಪರ್ ವೀಕ್ಸ್ 10/2, ದಟ್ ಈಸ್ ಅಗೇನ್ 5 ಸ್ಟೋರೀಸ್ ಇನ್ ದ 8 ವೀಕ್ 5 × 8, ದಟ್ ಈಸ್ 40. ಓಕೆ ಫೈನ್, ಈ ರೀತಿಯಾಗೂ ಬರಿಬಹುದು.
ಎರಡು ಇದು ಬೈ ಟು ಯಾಕೆ ಮಾಡಿದ್ರು ಅಂದರೆ 2 ಪೇಜ್ ಇರೋದು. ಓಕೆ, ಪ್ರತಿಯೊಂದು ಕಥೆನೂ 2 ಪೇಜ್ ಇದೆ. ಸ್ಟೋರೀಸ್ ಪರ್ ವೀಕ್ ಇಸ್ 10, 2 ಪೇಜನ್ನು ತೊಗೊಂಡ್ರೆ 5. ಇಲ್ಲ ನಾನು ಡೈರೆಕ್ಟಾಗಿ ಹೇಳಿದ್ನಲ್ಲ ಆ ರೀತಿಯಾಗಿ 5, ಅದನ್ನು ಇಗ್ನೋರ್ ಮಾಡಿಬಿಟ್ಟು ಡೈರೆಕ್ಟಾಗಿ ಇದು ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೊ ಆಪ್ಷನ್ ಬಿ ಆ್ಯಂಡ್ ಜಿ ಡಿಸ್ಕ್ರೈಬ್ ದ ಸಿನಾರಿಯೋ. ಓಕೆ, ನೆಕ್ಸ್ಟ್ ಕ್ವಶನ್ ಹೇಳಿದೆ ಡಿಫ್ರೆಂಟ್ ವೇಸ್ ಆಫ್ ದಿ ವ್ಯಾಲ್ಯೂಯೇಟಿಂಗ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ಸ್ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಅಂದರೆ, ಸೊ ಎಲ್ಲವನ್ನು ಈ ರೀತಿಯಾಗಿ 1 - 2 3 - 4 ಇದು 3 - 4 ಇದು ಸಿಂಬಲ್ ಇಲ್ಲ. 3 - 4 5 - 6 7 ಆ್ಯಡ್ ಸಬ್ಸ್ಟ್ರಾಕ್ಷನ್ ಮಾಡಿಬಿಟ್ಟು -1 -1 1 1 5 ಸೊ ಎಲ್ಲ ಮಧ್ಯಕ್ಕೆ ಆ್ಯಡ್ ಇದೆ. ಸೊ ಮೈನಸ್ ಸಿಂಬಲ್ಸ್ ಗೊತ್ತಿದೆ. ಸೊ ಈವನ್ ಇದ್ದಾಗ ನಮಗೆ ಈವನ್ ಆಡ್ ಇದ್ದಾಗ ಆಡೇ ಬರುತ್ತೆ, ಮೈನಸ್ ಬರುತ್ತೆ ಅಂತ ಹೇಳಿಬಿಟ್ಟು. ಓಕೆ ಫೈನ್. ಸೆಕೆಂಡ್ ವೇ, ಸೊ ಎಲ್ಲ ಆ್ಯಡ್ ಏನು ಆ್ಯಡ್ ಇರೋದೆಲ್ಲ ಆ್ಯಡ್ ಮಾಡಿಬಿಡಿ. ನೆಕ್ಸ್ಟ್ ಮೈನಸ್ ಸಿಂಬಲ್ ಮಧ್ಯಕ್ಕೆ ಹಾಕಿಬಿಟ್ಟು ಎಲ್ಲವನ್ನು ಇಲ್ಲಿ ಮಾಡಿ, ಇದನ್ನೆಲ್ಲ ಆ್ಯಡ್ ಮಾಡಿ 25 ಬರುತ್ತೆ, ಇದನ್ನೆಲ್ಲ ಆ್ಯಡ್ ಮಾಡಿ 30. ಸೊ ಅದಾದಮೇಲೆ ನೆಕ್ಸ್ಟು ಸಬ್ಸ್ಟ್ರಾಕ್ಟ್ ಮಾಡಿ -5 ಬರುತ್ತೆ. ಓಕೆ, ನೆಕ್ಸ್ಟ್ ಎರಡನೇ ಕ್ವಶನ್ನು ಯಾವ ರೀತಿಯಾಗಿದೆ, 1 -1 +1 -1 +1 -1 ಇದೆ. ಸೊ ಇದನ್ನು ಸಹ ಹಾಗೆ ಮಾಡಿ 1 ಜೊತೆ -1 ಮಾಡಿ, ಸೊ ಎಲ್ಲ ಆನ್ಸರ್ 0 ಬರುತ್ತೆ. ಎರಡನೇ ವೇ, ಸೊ +1 ಎಲ್ಲ ಒಂದು ಕಡೆ ಹಾಕ್ಕೊಳ್ಳಿ, ಮತ್ತು ಇನ್ನೊಂದು -1 ಮೈನಸನ್ನು ಕಾಮನ್ ತೆಗೆದುಬಿಟ್ಟು ಎಲ್ಲ +1 ಹಾಕ್ಕೊಳ್ಳಿ. ನೆಕ್ಸ್ಟ್ 5 - 5 ಇಸ್ ನಥಿಂಗ್ ಬಟ್ 0. ಓಕೆ ಫೈನ್. ನೆಕ್ಸ್ಟ್ ಕಂಪೇರ್ ದ ಫಾಲೋವಿಂಗ್ ಪೇರ್ಸ್ ಆಫ್ ದ ಎಕ್ಸ್ಪ್ರೆಷನ್ ಬೈ ಯೂಸಿಂಗ್ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಆರ್ ಬೈ ರೀಸನಿಂಗ್. ಬರೀ ರೀಸನಿಂಗ್ ಅಷ್ಟೇ ಲೆಕ್ಕ ಮಾಡಬಾರ್ದು, ಇಲ್ಲಿ ರೀಸನ್ ಕೊಟ್ಕೊಂಡು ನಾವು ಮಾಡ್ಕೊಂಡು ಹೋಗ್ಬೇಕಂತೆ. ಸೊ ಬನ್ನಿ ಯಾವ ರೀತಿಯಾಗಿ ಅಂತ ಹೇಳಿ. 49 - 7 + 8 49 - 7 + 8 ಏನು ಚೇಂಜಸ್ ಇಲ್ಲ, ಈಕ್ವಲ್. 83 × 42 - 18. ಓಕೆ, ಇಲ್ಲಿ 42 ಇದೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಡೆಫಿನೆಟ್ಲಿ ಜಾಸ್ತಿ ಬರುತ್ತೆ, 40ಗಿಂತ ಇದು ಜಾಸ್ತಿ ಬರುತ್ತೆ. ಸೊ ದಿಸ್ ಒನ್ ಇಸ್ ಗ್ರೇಟರ್. ಓಕೆ, 145 - 17 × 8 ಏನು ಕೊಟ್ಟಿದ್ದಾನೆ ಕರೆಕ್ಟಾಗಿ ನೋಡ್ಕೊಳ್ಳಿ. 145 ಇದೆ, ಇಲ್ಲಿ ಮೈನಸ್ ಸಿಂಬಲ್ ಇದೆ. ಮೈನಸ್ಸಲ್ಲಿ ಇಲ್ಲಿ ದೊಡ್ಡ ನಂಬರ್ ಬರ್ತಾ ಇದೆ, ಇಲ್ಲಿ ಮೈನಸ್ ಆದಮೇಲೆ ಇಲ್ಲಿ ಚಿಕ್ಕ ನಂಬರ್ ಬರ್ತಾ ಇದೆ. ಓಕೆ, ಫಾರ್ ಎಕ್ಸಾಂಪಲ್ಲು ನಿಮಗೆ ಹೇಳಬೇಕು ಅಂತ ಅಂದರೆ 10 - 5 × 2 10 - 5 × 1. ಓಕೆ, ಇಲ್ಲಿ ನಮಗೆ ಭಾಳ ಕಳೀರಿ ಅಂತ ಬರ್ತಾ ಇದೆ. 10ರಲ್ಲಿ 10 5 10 ಕಳೀರಿ ಅಂತ, ಇಲ್ಲಿ 10ರಲ್ಲಿ ಕಡಿಮೆ ಕಳೀರಿ ಅಂತ 5. ಸೊ ನೋಡೋಕ್ಕೆ ಮಾತ್ರ ನಮಗೆ ಕಡಿಮೆ ಇದೆ ಅಂತ ಅನ್ಬೋದು, ಬಟ್ ದಿಸ್ ಇಸ್ ದ ಗ್ರೇಟರ್. ಓಕೆ ಫೈನ್. ನೆಕ್ಸ್ಟ್ ಲೆಕ್ಕ ಮಾಡಬೇಡಿ, ಬೇರೆ ಎಕ್ಸಾಂಪಲ್ ಕೊಟ್ಟು ಬೇಕಾದರೆ ಮಾಡ್ಕೊಬೋದು. ಕಡಿಮೆ ನಿಮ್ಮ ಒಂದು ಯೋಚನೆಗೆ ತಕ್ಕಂಥ ಚಿಕ್ಕ ಲೆಕ್ಕವನ್ನು ತೊಗೊಂಡು ಬೇಕಾದರೆ ಅರ್ಥ ಮಾಡ್ಕೊಳ್ಳಿ. 23 × 48 - 35. ಇಲ್ಲಿ ನೋಡಿ 23 × 48 ಡೈರೆಕ್ಟ್ ಆಗಿದೆ. ಇದಿನ್ನೂ ನೋಡಿ 23ನ 48 ಜೊತೆಗೆ ಮಲ್ಟಿಪ್ಲೈ ಮಾಡಿ, 23ನ ಮತ್ತೆ 35 ಜೊತೆಗೆ ಮಲ್ಟಿಪ್ಲೈ ಮಾಡಿ, ಬಂದ ಆನ್ಸರನ್ನು ಏನು ಮಾಡಿ ಕಳೀರಿ ಅಂತ ಕೊಟ್ಟಿದ್ದಾರೆ. ಸೊ ಅಲ್ವಾ, ಸೊ ಆವಾಗ ನಮಗೇನಾಗುತ್ತೆ, ಈ ಆನ್ಸರಲ್ಲಿ ಇದು ದೊಡ್ಡ ಆನ್ಸರನ್ನು ಕಳಿಬೇಕಾಗತ್ತೆ, ಇಲ್ಲಿ ಬರೀ ಈ ಆನ್ಸರಲ್ಲಿ ಚಿಕ್ಕ 35ಅನ್ನು ಕಳಿಬೇಕಂತೆ. ಹಾಗಾಗಿ ಇದು ದೊಡ್ಡ ಆನ್ಸರ್, ದೊಡ್ಡದು. ನೆಕ್ಸ್ಟ್ 16 - 11 × 12. ಇಲ್ಲಿ ನೋಡೋಣ, -11 × 12. ಓಕೆ, +16 × 12. ಎರಡೂ ಸೇಮ್ ಆಯಿತು ಅಲ್ವಾ, ಎರಡು ಈಕ್ವಲ್ ಆಯಿತು. ಇದನ್ನು ಬಿಡಿಸಿದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಫಸ್ಟ್ ಇದನ್ನು ಕೊಡಬೇಕಾಗಿತ್ತು 16 × 12, ಅದಾದಮೇಲೆ -11 × 12 ಇಂಟರ್ಚೇಂಜ್ ಮಾಡಿದ್ದಾರೆ ಅಷ್ಟೇ. ನೆಕ್ಸ್ಟ್ ಇಲ್ಲಿಗೆ ಬರೋಣ, 88 ಇಂಟು ಇದೆ 76 - 35. ಇಲ್ಲಿ ನಾನು ಮುಂಚೆನೂ ಹೇಳಿದ್ದೆ ಏನಂತ ಹೇಳ್ಬಿಟ್ಟು, ಇಲ್ಲಿ ಮಾಡಿದಾಗ ಆನ್ಸರ್ ಮೈನಸಲ್ಲಿ ಬರುತ್ತೆ, ಯಾಕಂತಂದರೆ ಬಿಗರ್ ಒನ್ ಮೈನಸ್ ಇದೆ, ಸೊ ಮೈನಸ್ ಬರುತ್ತೆ. ಇಲ್ಲಿ ಮಾಡಿದಾಗ ಪ್ಲಸ್ಸಲ್ಲಿ ಬರುತ್ತೆ, ಪ್ಲಸ್ ಈಸ್ ಆಲ್ವೇಸ್ ಗ್ರೇಟರ್. ಓಕೆ, ನೆಕ್ಸ್ಟ್ ಇಲ್ಲಿ 25 42 16, ಇಲ್ಲಿ 43 15 ಇದೆ. ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ ಎಷ್ಟಾಯಿತು, 58 ಆಯಿತು. ಇವೆರಡನ್ನು ಆ್ಯಡ್ ಮಾಡಿದಾಗ 58 ಆಯಿತು. ಸೊ ಸೇಮ್ ಆಯಿತು ಅಲ್ವಾ, 25 ಸೇಮ್ ಇದೆ. ಓಕೆ ಫೈನ್. ನೆಕ್ಸ್ಟ್ 36 × 28 -16. ಸೊ 36, ಇಲ್ಲಿ 35 ಇದೆ, ಇಲ್ಲಿ ಇದ್ರ ಮೈನಸ್ ನೋಡ್ಕೊಳ್ಳೋಣ 12. ಸೊ ಇದ್ರ ಮೈನಸ್ ಮಾಡ್ಕೊಳ್ಳೋಣ 12. ಬಟ್ ಇಲ್ಲೇನಿದೆ 36 ಇದೆ, ಇಲ್ಲಿ 35 ಇದೆ. ವಿಚ್ ಒನ್ ಇಸ್ ಬಿಗ್ಗರ್? 36 ಇಸ್ ದ ಬಿಗ್ಗರ್ ಒನ್. ಓಕೆ ಫೈನ್. ಸಿಂಪಲ್ಲಾಗಿ ಭಾಳ ಫಾಸ್ಟಾಗಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ಏನಂತ ಹೇಳಿಬಿಟ್ಟು, ಐಡೆಂಟಿಫೈ ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ಸ್ ಆರ್ ಈಕ್ವಲ್ ಟು ದ ಗಿವನ್ ಎಕ್ಸ್ಪ್ರೆಷನ್ ವಿತೌಟ್ ಕಾಂಪಿಟೇಟಿಂಗ್. ಸೊ ಏನು ಮಾಡಬೇಕಂತೆ, ಮುಂದಿನ ಯಾವ ಉಕ್ತಿಗಳು ಸಮವಾಗಿದೆ ಅಂತ ಹೇಳಿಬಿಟ್ಟು ಲೆಕ್ಕಾಚಾರ ಮಾಡಬೇಕಂತೆ. ಲೆಕ್ಕಾಚಾರ ಮಾಡದೆ ನಾವು ಗುರುತಿಸ್ಬೇಕಂತೆ. ಓಹೋ. ಓಕೆ ಫೈನ್. ನೋಡೋಣ, 83 - 37 - 12 ಇದರ ಒಂದು ಎಕ್ಸ್ಪ್ರೆಷನ್ಸ್ಗಳನ್ನು ಬರಿತೀನಿ ನಾನು. 83 - 37 - 12. ಓಕೆ, 84 ಇದೆ,
ಇಲ್ಲಿ 84 ಇದೆ. ನಮ್ಮ ಎಕ್ಸ್ಪ್ರೆಷನ್ಸ್ ಎಲ್ಲ ಇಲ್ಲ ಅವು. 83 ಇದೆ, 38 ಇದೆ. ದೆನ್ ಲಾಸ್ಟ್ ಒನ್ 37 ಇದೆ, 83 ಇದೆ, -12 ಇದೆ. ಸೊ ಎಲ್ಲ ವಿತ್ ಸಿಂಬಲ್. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್. 93 + 37 × 44 × 76 ಬರೋಣ. 37 93 × 44 + 46. ಓಕೆ, ಇವೆರಡು ನಂಬರು ಚೇಂಜ್ ಆಗಿದೆ. 37 ಇದೆ, 93 ಇದೆ, ಇಂಟು 44 ಇದೆ. ಓ ಇಲ್ಲ, ಚೇಂಜ್ ಆಗುತ್ತೆ. ಯಾಕೆ ಅಂತಂದರೆ ಇವೆರಡನ್ನೂ ಸಹ ನಾವು ಗುಣಿಸ್ಬೇಕಂತೆ. ಇವೆರಡನ್ನು ಗುಣಿಸ್ಬೇಕು. ಇಲ್ಲಿ ಬ್ರಾಕೆಟ್ ಇಲ್ಲ, ಇವೆರಡನ್ನೂ ಸಹ ಗುಣಿಸ್ಬೇಕು. ಆವಾಗ ಆನ್ಸರೇ ಕಂಪ್ಲೀಟ್ ಚೇಂಜ್ ಆಗುತ್ತೆ ಅಲ್ವಾ, ಬರೋಲ್ಲ. ಸೊ ಇಲ್ಲಿ ನೋಡಿದಾಗ ಇಲ್ಲೂ ಅಷ್ಟೇ, ಇದು ಬರಲ್ಲ. 93 37 76 ಜೊತೆಗೆ ಮಲ್ಟಿಪ್ಲೈ ಮಾಡಬೇಕಂತೆ. ಮಲ್ಟಿಪ್ಲೈ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾವ ನಂಬರ್ ಇದ್ದಾರೋ ಅದೇ ನಂಬರ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಆನ್ಸರೇ ಕಂಪ್ಲೀಟ್ ಚೇಂಜ್ ಆಗುತ್ತೆ. 93 + 47 37 ಇಂಟು 44 + 46. ಈ ಇಂಟು ಯಾರಿಗೆ ಬರುತ್ತೆ? ಇಬ್ಬರಿಗೂ ಬರುತ್ತೆ. ಬಟ್ ಇಲ್ಲಿ ಇಬ್ಬರಿಗಿಲ್ಲ, ಬರೀ ಇವರಿಗಷ್ಟೇ ಇರೋದು ಇಂಟು. ಓಕೆ, ಇದು ಬರಲ್ಲ. ಸೊ ಲಾಸ್ಟ್ ಒನ್ 37 × 44. ಓಕೆ, 37 × 44 ಬಂದಿದೆ. 93 ಆ್ಯಡ್ ಮಾಡಿದರೆ 76 ಆ್ಯಡ್ ಮಾಡಿದರೆ ದಿಸ್ ಒನ್ ಇಸ್ ಹೋಲ್ಡ್ಸ್ ಟ್ರೂ. ಓಕೆ, ಲಾಸ್ಟ್ ಒನ್ ಟ್ರೂ ಆಗುತ್ತೆ. ಓಕೆ ಫೈನ್. ನೆಕ್ಸ್ಟು ಚೂಸ್ ಅ ನಂಬರ್ ಆ್ಯಂಡ್ ಕ್ರಿಯೇಟ್ 10 ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಹ್ಯಾವಿಂಗ್ ದಟ್ ವ್ಯಾಲ್ಯೂ. ಓಕೆ, ನಾನು ಲೆಟ್ ದ ನಂಬರ್ 15 ಅಂತ ತೊಗೊಂಡಿದ್ದೇನೆ. ಸೊ ಇದನ್ನು 10 ಡಿಫ್ರೆಂಟ್ ವ್ಯಾಲ್ಯೂಸ್ ಒಟ್ಟು 15 ಬರಬೇಕು ಆನ್ಸರು. 10 + 5 15 - 0. ಸೊ ಇದು ಯಾವುದು ಎಲ್ಲ ಕಂಪ್ಲೀಟ್ ಎಲ್ಲವ ಒಂದು ಇದನ್ನು ಮಾಡಿದ್ದೀವಿ ನಾವು. ಅಡಿಷನು, ಸಬ್ಸ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಮಾಡಿ 15 ಬರೋ ಹಾಗೆ ಮಾಡಿದ್ದೀವಿ. 15 - 0. 13/2 is 15. 3 × 5 is 15. 7 + 18 is 8 is 15. 20 - 5 is 15. 30 - 15 is also 15. ಅದನ್ನು ಬರಿಬೋದು. 2 × 7 + 1 2 14 + 1 15. 12 + 6/2 that is 3. 12 + 3 is 13. 2 × 8 is 16. 16 - 1 is 15. 5 × 5 is 25. 25 - 10 is 15. ಓಕೆ, 10 ವೇವ್ಸ್ ಹೇಳಿರೋದಕ್ಕೆ ಬಹಳಷ್ಟು ವೇವ್ಸಲ್ಲಿ ಬರಿಬೋದು. ಇಲ್ಲಿಗೆ ಈ ಒಂದು ಪಾಠದ ಲಾಸ್ಟ್ ಫೈಂಡ್ ಫಿಗರ್ ಇಟ್ ಔಟ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.